ಸಾಮೂಹಿಕ ಗಣೇಶನ ವಿಸರ್ಜನೆ ಕೂಡ ಇವತ್ತು ಇದೆ. ಅಂದ್ರೆ 28 ಗಣೇಶನನ್ನ ಮದ್ದೂರಿನ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಗಣೇಶ ಕೂರಿಸಿದಾರೋ ಆ ಎಲ್ಲಾ ಗಣೇಶನನ್ನು ಕೂಡ ಇವತ್ತು ವಿಸರ್ಜನೆ ಮಾಡಲಾಗುತ್ತೆ. ಮೆರವಣಿಗೆಯಲ್ಲೂ ಕೂಡ ಈ ಒಂದು ಸಾಮೂಹಿಕ ಗಣಪತಿ ವಿಸರ್ಜನೆಯ ಮೆರವಣಿಗೆ ಏನಿದೆ ಇದರಲ್ಲೂ ಕೂಡ ಬಿಜೆಪಿ ಜೆಡಿಎಸ್ನ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ, ಅಶ್ವಥ್ ನಾರಾಯಣ್, ನಿಖಿಲ್ ಕುಮಾರಸ್ವಾಮಿ, ಡಿಸಿ ತಮ್ಮಣ್ಣ, ಸಿಎಸ್ ಪುಟ್ಟರಾಜು ಭಾಗಿಯಾಗೋ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಮಂಡ್ಯ ಅಂತ ಬಂದಾಗ ಮೈತ್ರಿ ನಾಯಕರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿಯವರು ಇರ್ತಾರೆ, ಜೆಡಿಎಸ್ನ ನಾಯಕರು ಕೂಡ ಇರ್ತಾರೆ. ಬೆಳಗ್ಗೆ 11 ಗಂಟೆಗೆ ಮದ್ದೂರು ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಆರಂಭ ಆಗುತ್ತೆ. ಒಟ್ಟು 28 ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ಇದು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗುವಂತಹ ಗಣೇಶನ ಮೆರವಣಿಗೆ. ಗಣೇಶ ಮೆರವಣಿಗೆ ಸಾಗುವ ಮಾರ್ಗದುದ್ದಕ್ಕೂ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿರ್ತಾರೆ. ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಪೊಲೀಸರ ಭದ್ರತೆ ಗಣೇಶನ ಮೆರವಣಿಗೆ ಸಾಗುವ ಮಾರ್ಗದಲ್ಲೇ ಇರುತ್ತೆ. ಜೊತೆಗೆ ಡ್ರೋನ್ ಕಣ್ಗಾವಲು ಕೂಡ ಇರುತ್ತೆ. ಭದ್ರತೆಗೆ 1,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಕಾರಣ 28 ಗಣೇಶ ಮೂರ್ತಿಗಳನ್ನ ಸಾಮೂಹಿಕವಾಗಿ ವಿಸರ್ಜನೆ ಮಾಡೋದು ಹೊರಟಿದ್ದಾರೆ. ಮೊನ್ನೆ ಭಾನುವಾರ ಆದಂತ ಘಟನೆ ಇನ್ನೂ ಕೂಡ ಮಾಸಿಲ್ಲ. ಅದು ಕೂಡ ಇನ್ನೂ ಘಟನೆ ಸಂಬಂಧಪಟ್ಟಂತೆ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಬೆನ್ನಲ್ಲೇ 28 ಗಣೇಶನ ವಿಗ್ರಹಗಳನ್ನ ಮೂರ್ತಿಗಳನ್ನ ವಿಸರ್ಜನೆ ಮಾಡೋದಕ್ಕೆ ಸಾಮೂಹಿಕವಾಗಿ ಮೆರವಣಿಗೆ ನಡೀತಾ ಇದೆ. ಇನ್ನು RAFನ ಅರೆಸೇನಾ ಪಡೆ ತುಕಡಿ ಕೂಡ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಎಷ್ಟೇ ಭದ್ರತೆಯನ್ನ ವಹಿಸಿದ್ರು ಕೂಡ ಗಲಾಟೆ ಮಾಡಬೇಕು ಅಂತ ಅನ್ಕೊಂಡವರು, ಒಂದ್ ಸಣ್ಣ ಕಿಚ್ ಹಚ್ಚಿ ಅದನ್ನ ದೊಡ್ಡಕ್ಕೆ ಮಾಡಬೇಕು ಅಂತ ಅಂದ್ಕೊಂಡವರು, ಕಲ್ ತೂರಾಟ ಮಾಡಬೇಕು ಅನ್ಕೊಂಡವರು, ಅಥವಾ ಈ ಮೆರವಣಿಗೆ ಸರಾಗವಾಗಿ ಸಾಗಬಾರ್ದು ಅನ್ಕೊಂಡವರು ಹೆಂಗ್ ಬೇಕಿದ್ರು ಇಲ್ಲಿ ಎಂಟ್ರಿ ಪಡ್ಕೊಳ್ತಾರೆ. ಹಾಗಾಗಿ ಭದ್ರತೆಯನ್ನ ಹೆಚ್ಚಿಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಈಗಾಗಲೇ ಶಶಿಕುಮಾರ್ ಒಂದಷ್ಟು ಘಟನೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಹೋದ ಬಾರಿ ನೋಡಿದ್ರೆ ನಾಗಮಂಗಲದಲ್ಲಿ ಯಾವ ರೀತಿಯಾಗಿ ಘಟನೆ ಆಗಿತ್ತು ಅಂತ, ಈಗ ಮದ್ದೂರಿನಲ್ಲೂ ಅಂಥದ್ದೇ ಘಟನೆ ಆಗಿದೆ. ಘಟನೆ ಇನ್ನೂ ಮಾಸಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. 500 ಜನರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಅದರ ಬೆನ್ನಲ್ಲೇ ಇವತ್ತು 28 ಗಣೇಶನ ವಿಗ್ರಹಗಳ ವಿಸರ್ಜನೆಗೂ ಕೂಡ ತಯಾರಿ. ಬಿಜೆಪಿ ನಿಯೋಗ ಎಂಟ್ರಿ ಕೊಡ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗಬಹುದು? ಭದ್ರತೆ ಹೇಗಿದೆ? ಹೌದು ಸೌಖ್ಯ, ಏನು ಕಳೆದ ಭಾನುವಾರ ಗಣಪತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಬಿಜೆಪಿ ಮತ್ತು ಹಿಂದೂಪರ ಸಂಘಟನಾ ಕಾರ್ಯಕರ್ತರು 2 ದಿನಗಳ ಮದ್ದೂರು ಪಟ್ಟಣ ಬಂದು ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮೊದಲನೇ ದಿವಸ ಮೊನ್ನೆ ಸೋಮವಾರ ಒಂದು ಬೃಹತ್ ಪ್ರತಿಭಟನಾ ಜಾಥಾವನ್ನು ಕೂಡ ಹಿಂದೂಪರ ಸಂಘಟನೆಗಳು ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಏನು ಮಸೀದಿ ಮೇಲೆ ಕಲ್ಲು ತೂರಾಟ ಪ್ರಕರಣಗಳು ಕೂಡ ನಡೆದವು. ಅಷ್ಟೇ ಅಲ್ಲ, ಮಸೀದಿಗೆ ನುಗ್ಗಕ್ಕೂ ಯತ್ನಿಸಿದಂತ ಪ್ರಕರಣಗಳು ಕೂಡ ಕಂಡು ಬಂತು. ಹೀಗಾಗಿ ಇವತ್ತು ಸಾಮೂಹಿಕ ಗಣಪತಿ ಮೂರ್ತಿಗಳ ಮೆರವಣಿಗೆ ಮತ್ತು ವಿಸರ್ಜನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಬಿಜೆಪಿ ನಿಯೋಗವೇ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರ ಇರ್ಬೋದು, ವಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ ಸೇರಿದಂತೆ ಸಾಕಷ್ಟು ನಾಯಕರುಗಳು ಬರ್ತಾ ಇರ್ತಕ್ಕಂಥದ್ದು. ಅವರು ಬರ್ತಿರೋ ಹಿನ್ನೆಲೆಯಲ್ಲಿ ಇನ್ನು ಜೆಡಿಎಸ್ ಭದ್ರಕೋಟೆ ಆದ್ರಿಂದ ಈ ಮಂಡ್ಯ ಜಿಲ್ಲೆಯ ಜೆಡಿಎಸ್ನ ಸ್ಥಳೀಯ ನಾಯಕರುಗಳು ಕೂಡ ಪಾಲ್ಗೊಳ್ಳುವಂತ ಸಾಧ್ಯತೆ ಇರತಕ್ಕಂಥದ್ದು. ಅದ್ರ ಜೊತೆಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಸ್ಥಳೀಯ ಮಾಜಿ ಸಚಿವರಾಗಿರ್ತಕ್ಕಂಥ ಡಿಸಿ ತಮ್ಮಣ್ಣ, ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕರುಗಳು ಕೂಡ ಸಾಕಷ್ಟು ಮಂದಿ ಪಾಲ್ಗೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಮದ್ದೂರು ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೊನ್ನೆ ನಡೆದಂತಹ ಒಂದು ಕಲ್ಲು ತೂರಾಟ ಪ್ರಕರಣವನ್ನ ಖಂಡಿಸಿ ಹಿಂದೂಪರ ಸಂಘಟನಾ ಕಾರ್ಯಕರ್ತರು ಸೋಮವಾರ ಮದ್ದೂರಿನಲ್ಲಿ ಮದ್ದೂರು ಬಂದ್ ಕರೆ ಕೊಟ್ಟು ಮದ್ದೂರು ಚಲೋವನ್ನ ಏನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಅಹಿತಕರ ಘಟನೆಗಳು ನಡೆದವು. ಮಸೀದಿಗೆ ನುಗ್ಗುವಂತ ಪ್ರಯತ್ನಗಳು ಕೂಡ ಆದವು. ಜೊತೆಗೆ ಏನು ಮಸೀದಿ ನುಗ್ಗುವಂತ ಪ್ರಯತ್ನ ಸಂದರ್ಭದಲ್ಲಿ ಮಸೀದಿಗೆ ಕಲ್ಲು ತೂರಾಟ ಕೂಡ ನಡೀತು. ಹೀಗಾಗಿ ಯಾವುದೇ ತರದ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಈಗಾಗಲೇ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಹಮ್ಮಿಕೊಂಡಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಒಟ್ಟು 7 ಎಸ್ಪಿಗಳ ನೇತೃತ್ವದಲ್ಲಿ ಐಜಿಪಿ ಡಿಐಜಿ ಬೋರ್ಲಿಂಗಯ್ಯ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಮೆರವಣಿಗೆ ಸಾಕ್ತಕ್ಕಂಥ ಅಂದ್ರೆ ಟಿಬಿ ವೃತ್ತ ಏನಿದೆ, ಮದ್ದೂರು ಪಟ್ಟಣದ ಟಿಬಿ ವೃತ್ತದಿಂದ ಸುಮಾರು 10 ಗಂಟೆ ವೇಳೆಗೆ ಎಲ್ಲಾ ಸುಮಾರು ಮದ್ದೂರು ಪಟ್ಟಣ ಸೇರಿದಂತೆ ಮದ್ದೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಗಣೇಶ ಮೂರ್ತಿಗಳು, ಒಟ್ಟು 28 ಗಣೇಶ ಮೂರ್ತಿಗಳನ್ನ ಜಮಾವಣೆಗೊಂಡು ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಈ ಒಂದು ಮೆರವಣಿಗೆ ನಡೀತಕ್ಕಂಥದ್ದು. ಅಂದ್ರೆ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿವರೆಗೂ ಕೂಡ, ಅಂದ್ರೆ ಮದ್ದೂರು ಪಟ್ಟಣದ ಟಿಬಿ ವೃತ್ತ ಏನಿದೆ, ಟಿಬಿ ವೃತ್ತದಿಂದ
ಸಿಂಸ ಒಳೆವರೆಗೂ ಕೂಡ ಈ ಒಂದು ಮೆರವಣಿಗೆ ಸಾಕ್ತಕ್ಕಂಥದ್ದು. ಈ ಮೆರವಣಿಗೆನಲ್ಲಿ ಡಿಜೆ ಕೂಡ ಇರ್ತಕ್ಕಂಥದ್ದು. ಯಾಕೆಂದ್ರೆ ಡಿಜೆ ಹಾಕಿದ್ದನ್ನೇ ಖಂಡಿಸಿ ಅವತ್ತು ಕಲ್ಲು ತೂರಾಟ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಏನು ಅವ್ರಿಗೆ ಸೆಡ್ಡು ಹೊಡೆದು ನಾವು ಡಿಜೆನ ಹಾಕ್ತೇವೆ ಅಂತ ಹೇಳಿ ಸುಮಾರು 3 ರಿಂದ 4 ಡಿಜೆಗಳನ್ನು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಒಂದು ವಿವಿಧ ಕಲಾ ತಂಡಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ಕಲಾ ತಂಡಗಳು ಮತ್ತೆ ಗಣಪತಿ ಮೂರ್ತಿಗಳು, ಹೀಗೆ ಡಿಜೆ ಇರ್ಬೋದು, ಹೀಗೆ ವಿವಿಧ ಕಲಾ ತಂಡಗಳು, ಕಲಾ ಪ್ರಕಾರಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಕಳೆದ 2-3 ದಿನಗಳಿಂದಲೂ ಕೂಡ ಪಟ್ಟಣದಲ್ಲೇ ಬೀಡು ಬಿಟ್ಟಿರ್ತಕ್ಕಂಥ ಪೊಲೀಸರು ಮತ್ತೆ ಅರೆಸೇನಾ ತುಕಡಿ ಆಗಾಂಗೆ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲೂ ಕೂಡ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಮಾಡೋದ್ರ ಮುಖಾಂತರವಾಗಿ ಯಾವುದೇ ತರದ ಅಹಿತಕರ ಘಟನೆಗಳಿಗೆ ನಾವು ಆಸ್ಪದ ನೀಡೋದಿಲ್ಲ. ಅಂತ ಅಹಿತಕರ ಘಟನೆಗಳಿಗೆ ಯಾರೇ ಮುಂದಾದ್ರೂ ಕೂಡ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಡೀತಕ್ಕಂಥ ಈ ಒಂದು ಸಾಮೂಹಿಕ ಗಣೇಶ ಮೆರವಣಿಗೆ ಮತ್ತು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಯಾವುದೇ ತರದ ಅಹಿತಕರ ಘಟನೆಗಳು ಕೂಡ ನಡೀಬಾರದು ಅಂತೇಳಿ 16 ಡ್ರೋನ್ ಕ್ಯಾಮ್ರಾಗಳ ಕಣ್ಗಾವಲು ಕೂಡ ಇರ್ತದೆ. ಜೊತೆಗೆ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಹೆಚ್ಚುವರಿ ಹಾಕಿರ್ತಕ್ಕಂಥದ್ದು. ಅರೆ ಸೇನಾ ತುಕಡಿ ಕೂಡ RAF ತಂಡ ಕೂಡ ತುಕಡಿ ಕೂಡ ಈಗಾಗಲೇ ಬಂದು ಪಟ್ಟಣದಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಅವರು ಕೂಡ ಬಂದೋಬಸ್ತ್ ನಲ್ಲಿ ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಏನು ಸುಮಾರು 11 ಗಂಟೆ ಸುಮಾರಿಗೆ ಏನು ಮದ್ದೂರು ಪಟ್ಟಣಕ್ಕೆ ಆಗಮಿಸ್ತದೆ. ಆ ಸಂದರ್ಭದಲ್ಲಿ ಏನು ಗಾಯಗಳಾಗಿರ್ತಕ್ಕಂಥ ಅಂದ್ರೆ ಗಾಯಗೊಂಡಿರ್ತಕ್ಕಂಥ ಹಿಂದೂಪರ ಸಂಘಟನಾ ಕಾರ್ಯಕರ್ತರ ಮನೆಗಳಿಗೆ ಭೇಟಿ ನೀಡತಕ್ಕಂಥದ್ದು, ಅವರಿಗೆ ಸಾಂತ್ವನ ಇರ್ತಕ್ಕಂಥದ್ದು, ಅವರಿಗೆ ಆರೋಗ್ಯ ವಿಚಾರಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಏನು ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥ ಸಾಮೂಹಿಕ ಗಣೇಶ ಮೆರವಣಿಗೆ ಮತ್ತು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದಕ್ಕೆ ಚಾಲನೆ ಕೊಟ್ಟು ಓಡುವಂತದ್ದು ಇರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗೆ.